ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಸೃಷ್ಟಿಸ್ ಕಿಚನ್ ಆ್ಯಂಡ್ ಟಿಪ್ಸ್. ಫ್ರೆಂಡ್ಸ್, ಇವತ್ತಿನ ದಿನ ಒಂದು ಒಳ್ಳೆ ಹೋಮ್ ರೆಮಿಡಿ ಒಟ್ಟಿಗೆ ಬಂದಿದ್ದೀನಿ. ಯಾವ ಸಮಸ್ಯೆಗೆ ಅಂತ ಕೇಳ್ತೀರಾ? ಮಲಬದ್ಧತೆ ಸಮಸ್ಯೆ ಹಾಗೂ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಬಳಲ್ತಾ ಇರೋರಿಗೆ ಗುಡ್ ರಿಸಲ್ಟ್ ಕೊಡುವಂಥ ಸೂಪರ್ ಹೋಮ್ ರೆಮಿಡಿ ಇದು ಅಂತ ಹೇಳ್ಬೋದು. ಅಜ್ಜಿ ಹೇಳಿಕೊಟ್ಟ ರೆಮಿಡಿ ಇದು. ನನಗೆ ಪ್ರತಿದಿನ ರಾತ್ರಿ ಮಲಗುವ ಮುನ್ನ ಇದನ್ನು 1 ಗ್ಲಾಸ್ ನೀರಿಗೆ ಹಾಕಿ ಕುಡಿಯುವುದರಿಂದ ಬೆಳಗ್ಗೆ ಎದ್ದೇಳೋಷ್ಟರಲ್ಲಿ ನಿಮ್ಮ ಹೊಟ್ಟೆ ಪೂರ್ತಿ ಕ್ಲೀನ್ ಆಗಿರುತ್ತೆ. ಅದರ ಹೊಟ್ಟಿಗೆ ಮಲಬದ್ಧತೆ ಸಮಸ್ಯೆ, ಗ್ಯಾಸ್ಟ್ರಿಕ್ ಸಮಸ್ಯೆ ಶಾಶ್ವತವಾಗಿ ಮಾಯವಾಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಹಲವಾರು ಜನರಲ್ಲಿ ಕಾಡ್ತಾ ಇರುವಂಥ ಸಮಸ್ಯೆ ಇದು, ಮಲಬದ್ಧತೆ ಹಾಗೂ ಗ್ಯಾಸ್ಟ್ರಿಕ್ ಸಮಸ್ಯೆ. ಈ ರೀತಿ ನೀವು ಹೋಮ್ ರೆಮಿಡಿ ಮಾಡಿಕೊಂಡು ಕುಡಿಯೋದ್ರಿಂದ ಒಳ್ಳೆ ರಿಸಲ್ಟ್ ಇರುತ್ತೆ. ನೈಟು ನೀವು ಕುಡಿದು ಬೆಳಗ್ಗೆ ಮ್ಯಾಜಿಕ್ ನೋಡಿ ನಿಮಗೆ ಗೊತ್ತಾಗುತ್ತೆ. ಫ್ರೆಂಡ್ಸ್, ಆಗಿದ್ದರೆ ಇದನ್ನು ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ನೋಡೋಣ. ಈಗ ನಾನು ಸ್ಟವ್ ಆನ್ ಮಾಡಿ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಟಿದ್ದೀನಿ. ಈಗ 1 ಟೀ ಸ್ಪೂನ್ ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ಈಗ ಅದೇ ಸ್ಪೂನಲ್ಲಿ 1 ಟೀ ಸ್ಪೂನಷ್ಟು ಅಜ್ವೈನನ್ನು ಸೇರಿಸ್ಕೊಳ್ತಿದ್ದೀನಿ. ಹೋಮ್ ಕಾಳು ಅಂತಾರೆ ಅಥವಾ ಅಜ್ವೈನ ಅಂತಾರೆ ಇದನ್ನು. ಈಗ ಅದೇ ಸ್ಪೂನಲ್ಲಿ 1 ಟೀ ಸ್ಪೂನಷ್ಟು ಧನಿಯಾನ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಸ್ಟವ್ ಕಡಿಮೆ ಹುರಿಯಲ್ಲಿಟ್ಕೊಂಡು ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಈ ರೀತಿಯಾಗಿ ಹುರ್ಕೊಳ್ಳಿ. ಸೀದಿಸ್ಲಿಕ್ಕೆ ಹೋಗಬಾರ್ದು. ನೀವು ಯಾವುದೇ ಸ್ಪೂನ್ ತೊಗೋಬೋದು, ಕಪ್ಪು ತೊಗೋಬೋದು. ಈ 3 ಇಂಗ್ರೀಡಿಯೆಂಟು ಈಕ್ವಲ್ ಆಗಿ ತೆಗೆದುಕೋಬೇಕಾಗತ್ತೆ. ಈಗ ಇದು ಚಿಟಪಟ ಅಂತ ಅನ್ನಲಿಕ್ಕೆ ಶುರುವಾಗುತ್ತೆ. ಈ ಸಮಯದಲ್ಲಿ ನೀವು ಸ್ಟವ್ ಆಫ್ ಮಾಡ್ಕೊಳ್ಳಿ. ಸ್ಟವ್ ಆಫ್ ಮಾಡಿದ ನಂತರ ಇದನ್ನು ಪೂರ್ತಿ ತಣ್ಣಗಾಗಲಿಕ್ಕೆ ಬಿಟ್ಬಿಡಿ. ಇದು ಪೂರ್ತಿ ತಣ್ಣಗೆ ಆದಮೇಲೆ ಇದನ್ನು ಒಂದು ಸಣ್ಣದೊಂದು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ಇದನ್ನು ಪುಡಿ ಮಾಡ್ಕೋಬೇಕು. ಈಗ ಇಲ್ಲಿ ನಾನು ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ಹೀಗಿದನ್ನು ಪುಡಿ ಮಾಡಿಕೊಂಡು, ಪುಡಿ ಆದಮೇಲೆ ಇದನ್ನು 1 ಕಪ್ಗೆ ತೆಗೆದಿಟ್ಕೊಳ್ಬೇಕು. ತರಿತರಿಯಾಗಿ ಅಲ್ದಿರ ಸ್ವಲ್ಪ ನುಣ್ಣಗೇನೆ ಇದನ್ನು ಪೌಡ್ರ್ ಮಾಡ್ಕೊಳ್ಳಿ. ಈಗ ನಾನಿಲ್ಲಿ ಒಂದು ಬೌಲ್ಗೆ ತೆಗೆದುಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಈಗ ಇದಕ್ಕೆ ಇನ್ನೊಂದು ಇಂಗ್ರೀಡಿಯೆಂಟ್ನ ನಾವು ಬೆರೆಸ್ಕೋಬೇಕಾಗತ್ತೆ, ಅಂದರೆ ಸೇರಿಸ್ಕೋಬೇಕು. ಅದು ಏನಂತ ನಾನೀಗ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ. ಒಣ ಶುಂಠಿ ಪೌಡರ್. ಇದು ಎಲ್ಲ ಒಂದು ಸೂಪರ್ ಮಾರ್ಕೆಟ್ಗಳಲ್ಲಿ ಸಿಗೋವಂಥ ವಸ್ತು ಇದು. ಈ ಶುಂಠಿ ಅನ್ನೋದು ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು. ಇದು ಪೌಡರ್ ಸಿಗುತ್ತೆ ನಮಗೆ, ಡ್ರೈ ಜಿಂಜರ್ ಪೌಡರ್ ಅಂತ ಹೇಳ್ಬಿಟ್ಟು. ಇದನ್ನು ನೀವು 1 ಪಾಕೆಟ್ ತೆಗೆದಿಟ್ಕೊಂಡ್ರೆ ಹಲವಾರು ದಿನಗಳು ಬರುತ್ತೆ. ಈಗ ಈ ಪುಡಿನ ನಾನು ಒಂದು ಅರ್ಧ ಟೀ ಸ್ಪೂನಷ್ಟು, ನಾವು ರೆಡಿ ಮಾಡಿಟ್ಕೊಂಡಿರೋವಂಥ ಪುಡಿಗೆ ಶುಂಠಿ ಪುಡಿನ ಒಂದು ಅರ್ಧ ಟೀ ಸ್ಪೂನಷ್ಟು ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ 1 ಚಿಟಿಕೆಯಷ್ಟು ಅರಿಶಿನ ಪುಡಿ ಹಾಕ್ಕೊಳ್ಳಿ. ಅರಿಶಿನೂ ಅಷ್ಟೇ ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು. ಕೆಟ್ಟ ಬ್ಯಾಕ್ಟೀರಿಯಾಗಳನ್ನು ಕೊಲ್ಲೋದ್ರಲ್ಲಿ ಅರಿಶಿನ ಪುಡಿ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಈಗ ನಮಗೆ ಇಲ್ಲಿ ಪುಡಿ ಅನ್ನೋದು ರೆಡಿ ಆಯಿತು. ಈಗ ನಾನು ಸ್ಟವ್ ಮೇಲೆ 1 ಗ್ಲಾಸ್ ನೀರನ್ನು ಒಂದು ಪಾತ್ರೆಯಲ್ಲಿ ಇಟ್ಟು ಅದನ್ನು ಕುದೀಲಿಕ್ಕೆ ಇಟ್ಟಿದ್ದೀನಿ. ಆ ಪಾತ್ರೆಗೇ ಒಂದು 2 ರಿಂದ 3 ಪುದೀನ ಎಲೆಗಳನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಪುದೀನ ಸಹ ನಮ್ಮ ಆರೋಗ್ಯಕ್ಕೆ ತುಂಬ ಉತ್ತಮ. ಈ ರೀತಿಯಾಗಿ ಕುದೀತಾ ಇರೋವಂಥ ನೀರಿಗೆ ಒಂದು 3 ರಿಂದ 4 ಪುದೀನ ಎಲೆಗಳನ್ನು ಹಾಕಿ ಈ ನೀರನ್ನು ಚೆನ್ನಾಗಿ ಕುದಿಸ್ಕೊಳ್ಳಿ. ಪುದೀನದಲ್ಲಿರುವ ಸಾರಾಂಶ ಎಲ್ಲ ಈ ನೀರಿಗೆ ಇಳಿಬೇಕು. ಅಲ್ಲಿವರೆಗೂ ನೀರನ್ನು ಸ್ವಲ್ಪ ಚೆನ್ನಾಗಿ ಒಂದು 10 ನಿಮಿಷಗಳ ಕಾಲ ಕುದಿಸ್ಕೊಂಡು ಸ್ಟವ್ ಆಫ್ ಮಾಡ್ಕೊಳ್ಳಿ. ಈಗ ಈ ನೀರನ್ನು 1 ಗ್ಲಾಸ್ಗೆ ನೀವು ಶೋಧಿಸ್ಕೊಳ್ಳಿ. ಈ ರೀತಿ ಶೋಧಿಸ್ಕೊಂಡು ನಾವು ರೆಡಿ ಮಾಡಿಟ್ಕೊಂಡಿದ್ದೀವಲ್ಲ ಹೋಮ್ ರೆಮಿಡಿ, ಆ ಪುಡಿನ 1 ಟೀ ಸ್ಪೂನಷ್ಟು ಸೇರಿಸ್ಕೊಳ್ಳಿ. ರಾತ್ರಿ ನೀವು ಊಟ ಆಗಿ 30 ನಿಮಿಷಗಳ ಸಮಯ ಆದ ನಂತರ 1 ಗ್ಲಾಸ್ ಈ ರೀತಿ ಉಗುರು ಬೆಚ್ಚಗಿನ ನೀರಿಗೆ ನೀವು ಈ ಪುಡಿನ ಮಿಕ್ಸ್ ಮಾಡಿಕೊಂಡು ಕುಡಿಬೇಕಾಗತ್ತೆ. ಊಟಕ್ಕೂ ಇದನ್ನು ಕುಡಿಯೋದಕ್ಕೂ 30 ನಿಮಿಷಗಳ ಕಾಲ ಗ್ಯಾಪ್ ಇರಬೇಕು. ಈ ರೀತಿ ಕುಡಿದು ನೀವು ನೋಡಿ, ಬೆಳಗ್ಗೆ ಎದ್ದೇಳೋಷ್ಟರಲ್ಲಿ ನಿಮ್ಮ ಹೊಟ್ಟೆ ಪೂರ್ತಿ ಕ್ಲೀನ್ ಆಗೋದಲ್ಲದೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇರ್ಬೋದು, ಮಲಬದ್ಧತೆ ಸಮಸ್ಯೆ ಇರ್ಬೋದು, ಶಾಶ್ವತವಾಗಿ ಮಾಯವಾಗುತ್ತೆ. ಸೂಪರ್ ರಿಸಲ್ಟ್ ಇದು ಅಂತ ಹೇಳ್ಬೋದು. ಫ್ರೆಂಡ್ಸ್, ಈ ರೆಮಿಡಿ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನೀವು ಕೊಡೋ ಲೈಕಿಂದ ನನಗೆ ಇನ್ನೂ ಮೋಟಿವೇಶನ್